ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಪ್ರಭಾವಶಾಲಿ ಮತ್ತು ಜನಪ್ರಿಯ ನಾಯಕರಲ್ಲಿ ಒಬ್ಬರು ಅಂದ್ರೆ ಅದು ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಾಮಾನ್ಯ ರೈತ ಕುಟುಂಬದಿಂದ ಬಂದು ವಕೀಲರಾಗಿ ನಂತರ ರಾಜಕೀಯಕ್ಕೆ ಪ್ರವೇಶಿಸಿ ಇಂದು ರಾಜ್ಯದ ಅತ್ಯುನ್ನತ ಸ್ಥಾನಕ್ಕೇರಿದ ಇವರ ರಾಜಕೀಯ ಪಯಣ ನಿಜಕ್ಕೂ ರೋಚಕ. ಆದರೆ ಸದಾ ಜನಸಾಮಾನ್ಯರ ಪರ, ಬಡವರ ಪರ ಧ್ವನಿ ಎತ್ತುವ ಭಾಗ್ಯಗಳ ಸರದಾರ ಅಂತಲೇ ಹೆಸರಾಗಿರುವ ಈ ಮಾಸ್ ಲೀಡರ್ ಸಿದ್ದರಾಮಯ್ಯನವರ ವೈಯಕ್ತಿಕ ಆಸ್ತಿ ಮತ್ತು ಸಂಪತ್ತು ಎಷ್ಟಿದೆ ಗೊತ್ತಾ? ಇವರ ಹತ್ತಿರ ಎಷ್ಟು ಕಾರುಗಳಿವೆ, ಎಲ್ಲೆಲ್ಲಿ ಮನೆ ಮತ್ತು ಕೃಷಿ ಭೂಮಿ ಇದೆ, ಇವರ ಹೆಸರಿನಲ್ಲಿರುವ ಸಾಲ ಎಷ್ಟು ಕೋಟಿ, ಹಾಗೂ ಇವರ ಬಳಿ ಇರುವ ಬಂಗಾರ ಹಾಗೂ ಬೆಳ್ಳಿಯ ಆಭರಣಗಳ ಮೌಲ್ಯವೆಷ್ಟು? ಚುನಾವಣಾ ಅಫಿಡವಿಟ್ನಲ್ಲಿ ಸಿದ್ದರಾಮಯ್ಯನವರೇ ಖುದ್ದಾಗಿ ಘೋಷಿಸಿಕೊಂಡಿರುವ ಅಸಲಿ ಮಾಹಿತಿ ಬಗ್ಗೆನೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿವಿಧ ಚುನಾವಣೆಗಳ ಸಂದರ್ಭದಲ್ಲಿ ಭಾರತೀಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಆಸ್ತಿ ಘೋಷಣಾ ಅಫಿಡವಿಟ್ಗಳು ಇವರ ಸಂಪತ್ತಿನ ಕ್ರೋಢೀಕರಣ, ಹೂಡಿಕೆಯ ಆದ್ಯತೆಗಳು ಮತ್ತು ಕುಟುಂಬದ ಆರ್ಥಿಕ ರಚನೆಯನ್ನ ವಿಶ್ಲೇಷಿಸಲು ಅತ್ಯಂತ ವಿಶ್ವಾಸಾರ್ಹ ಆಧಾರಗಳಾಗಿವೆ. 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ವರುಣ ಕ್ಷೇತ್ರದಿಂದ ಸಲ್ಲಿಸಿದ ಪ್ರಮಾಣ ಪತ್ರವು ಇವರ ವೈಯಕ್ತಿಕ ಸಂಪತ್ತು ಮತ್ತು ಇವರ ಪತ್ನಿ ಪಾರ್ವತಿಯವರ ಮಾಲೀಕತ್ವದ ಆಸ್ತಿಗಳು ಹಾಗೂ ಹಿಂದೂ ಅವಿಭಕ್ತ ಕುಟುಂಬದ ಅಂದ್ರೆ HUF ನ ಒಟ್ಟು ಹಣಕಾಸು ಸಾಮರ್ಥ್ಯವನ್ನ ತೋರಿಸುತ್ತಾ. ಸ್ನೇಹಿತರೆ, ಸಿದ್ದರಾಮಯ್ಯನವರ ಒಟ್ಟು ಸಂಪತ್ತಿನ ಬೆಳವಣಿಗೆಯನ್ನು ಕಳೆದ 1.5 ದಶಕದ ಚುನಾವಣಾ ಅಫಿಡವಿಟ್ಗಳ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಇವರ ಸಂಪತ್ತಿನ ಮೌಲ್ಯದಲ್ಲಿ ತೀವ್ರವಾದ ಮತ್ತು ನಿರಂತರವಾದ ಏರಿಕೆಯಾಗಿರುವುದು ಸ್ಪಷ್ಟವಾಗುತ್ತಾ. ಈ ಪ್ರವೃತ್ತಿಯು ಕೇವಲ ರಾಜಕೀಯ ಪ್ರಭಾವದ ವಿಸ್ತರಣೆಯನ್ನಷ್ಟೇ ಅಲ್ಲದೆ ಪ್ರಮುಖವಾಗಿ ಬೆಂಗಳೂರು ಮತ್ತು ಮೈಸೂರು ನಗರಗಳಲ್ಲಿನ ರಿಯಲ್ ಎಸ್ಟೇಟ್ ಮಾರುಕಟ್ಟೆಯ ಗಣನೀಯ ಮೌಲ್ಯವರ್ಧನೆಯನ್ನ ಪ್ರತಿಫಲಿಸುತ್ತಾ. 2008ರಲ್ಲಿ 54 ಲಕ್ಷ, 2013ರಲ್ಲಿ 2,39,00,000, 2018ರಲ್ಲಿ 4,71,00,000, 2023ರಲ್ಲಿ 21,32,00,000. 2018ರಿಂದ 2023ರ ನಡುವಿನ ಕೇವಲ 5 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯ ಕುಟುಂಬದ ಒಟ್ಟು ಘೋಷಿತ ಸಂಪತ್ತಿನಲ್ಲಿ ಸರಿಸುಮಾರು 30.4 ಕೋಟಿ ರೂಪಾಯಿಗಳಷ್ಟು ಭಾರಿ ಹೆಚ್ಚಳವಾಗಿದ್ದು, ಇದು 2.5 ಪಟ್ಟಿಗಿಂತ ಹೆಚ್ಚಿನ ಬೆಳವಣಿಗೆಯನ್ನ ದಾಖಲಿಸಿದೆ. ಈ ಬೆಳವಣಿಗೆಯ ಪ್ರಮುಖ ಲಕ್ಷಣವೇನು ಅಂದ್ರೆ ಸಿದ್ದರಾಮಯ್ಯನವರಿಗಿಂತ ಅವರ ಪತ್ನಿ BM ಪಾರ್ವತಿಯವರೇ ಆರ್ಥಿಕವಾಗಿ ಹೆಚ್ಚು ಶ್ರೀಮಂತರಾಗಿದ್ದಾರೆ ಮತ್ತು ಅವರ ಹೆಸರಿನಲ್ಲೇ ಹೆಚ್ಚಿನ ಸ್ಥಿರಾಸ್ತಿಗಳು ನೋಂದಾಯಿಸಲ್ಪಟ್ಟಿವೆ. 2023ರ ಪ್ರಮಾಣ ಪತ್ರದ ಪ್ರಕಾರ ಸಿದ್ದರಾಮಯ್ಯ ಕುಟುಂಬದ ಒಟ್ಟು ಚರಾಸ್ತಿಗಳ ಮೌಲ್ಯವು 21,32,00,000 ಆಗಿದೆ. ಇದನ್ನ ಸಿದ್ದರಾಮಯ್ಯ, ಇವರ ಪತ್ನಿ ಪಾರ್ವತಿ ಹಾಗೂ ಇವರ ಹಿಂದೂ ಅವಿಭಕ್ತ ಕುಟುಂಬ ಎಂಬ 3 ಪ್ರತ್ಯೇಕ ವಿಭಾಗಗಳ ಅಡಿಯಲ್ಲಿ ಆರ್ಥಿಕ ಇಲಾಖೆ ಮತ್ತು ಚುನಾವಣಾ ಆಯೋಗಕ್ಕೆ ಘೋಷಿಸಲಾಗಿದೆ. ಸಿದ್ದರಾಮಯ್ಯನವರ ವೈಯಕ್ತಿಕ ದ್ರವ್ಯತೆ ಅಂದ್ರೆ ಲಿಕ್ವಿಡಿಟಿ ಪ್ರಮುಖವಾಗಿ ಸಾಂಪ್ರದಾಯಿಕ ಬ್ಯಾಂಕ್ ಉಳಿತಾಯ ಖಾತೆಗಳಲ್ಲಿದ್ರೆ, ಇವರ ಪತ್ನಿಯವರ ಖಾತೆಗಳಲ್ಲಿ ಭಾರೀ ಪ್ರಮಾಣದ ಸ್ಥಿರ ಠೇವಣಿಗಳು ಅಂದ್ರೆ FDಗಳಲ್ಲಿ ಕೇಂದ್ರೀಕೃತವಾಗಿವೆ. ಇದು ಕುಟುಂಬದ ಆಸ್ತಿ ರಕ್ಷಣೆ ಮತ್ತು ದೀರ್ಘಕಾಲೀನ ಆರ್ಥಿಕ ಭದ್ರತೆಯ ವ್ಯವಸ್ಥೆಯ ಹಂಚಿಕೆಯನ್ನ ತೋರಿಸುತ್ತದೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯನವರ ವೈಯಕ್ತಿಕ ಹೆಸರಿನಲ್ಲಿ ಯಾವುದೇ ಕಾರ್ಪೊರೇಟ್ ಷೇರುಗಳು ಅಥವಾ ಮ್ಯೂಚುವಲ್ ಫಂಡ್ಗಳ ಹೂಡಿಕೆಗಳಿಲ್ಲ. ಆದ್ರೆ ಇವರ ಪತ್ನಿ ಪಾರ್ವತಿಯವರು ಸೀಮಿತ ಹೊಣೆಗಾರಿಕೆ ಪಾಲುದಾರಿಕೆ LLP ಮತ್ತು ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಗಣನೀಯ ಬಂಡವಾಳ ಹೂಡಿಕೆಯನ್ನ ಮಾಡಿದ್ದಾರೆ. ಇನ್ನು ಸ್ನೇಹಿತರೆ, ಕುಟುಂಬದ ಆಂತರಿಕ ಆರ್ಥಿಕ ನಗದು ನಿರ್ವಹಣೆಗಾಗಿ ಪರಸ್ಪರ ಕೋಟ್ಯಾಂತರ ರೂಪಾಯಿಗಳ ಮುಂಗಡ ಸಾಲವನ್ನ ನೀಡಲಾಗಿದೆ. ಸಿದ್ದರಾಮಯ್ಯ ತಮ್ಮ ಪತ್ನಿ ಪಾರ್ವತಿಯವರಿಗೆ 6,16,00,000 ಸಾಲವನ್ನ ನೀಡಿದ್ದಾರೆ. ಜೊತೆಗೆ ಇವರ ಮಗ ಯತೀಂದ್ರ ಅವರಿಗೆ 1,83,00,000 ಮತ್ತು ಸಿದ್ದರಾಮಯ್ಯ HUF ಖಾತೆಗೆ 67 ಲಕ್ಷ ಸಾಲದ ರೂಪದಲ್ಲಿ ಮುಂಗಡವನ್ನ ನೀಡಲಾಗಿದೆ. ಇನ್ನು ಇವರಿಗೆ ಬರಬೇಕಾದ ಬಾಡಿಗೆ ಬಾಕಿ ವಿವರಗಳನ್ನ ಗಮನಿಸಿದ್ರೆ, ಕಾಫಿ ಡೇ ಗ್ಲೋಬಲ್ ಲಿಮಿಟೆಡ್ ನಿಂದ 2 ಲಕ್ಷ, ರಶ್ ಫಿಟ್ನೆಸ್ ನಿಂದ 10 ಲಕ್ಷ ಮತ್ತು ಮೀಡಿಯಾ ಕನೆಕ್ಟ್ ನಿಂದ 3 ಲಕ್ಷ. ಇನ್ನು ಇವರ ಪತ್ನಿ ಪಾರ್ವತಿಯವರು ಪ್ರಭುಸ್ವಾಮಿಯವರಿಗೆ 1,10,00,000 ಮತ್ತು ರವಿ ಪ್ರಶಾಂತ್ ಅವರಿಗೆ 10 ಲಕ್ಷ ಮುಂಗಡ ಸಾಲವನ್ನ ನೀಡಿದ್ದಾರೆ. ರಾಘವೇಂದ್ರ ಎಂಬುವವರಿಂದ 2,52,000 ಬಾಡಿಗೆ ಬರಬೇಕಾಗಿದೆ. ಇನ್ನು HUF ನಿಂದ
HUF ನಿಧಿಯಿಂದ ಪಾರ್ವತಿಯವರಿಗೆ 3,14,000 ಸಾಲವನ್ನ ನೀಡಲಾಗಿದೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯನವರು ತಮ್ಮ ದೈನಂದಿನ ಪ್ರಯಾಣಕ್ಕಾಗಿ ಕೇವಲ ಒಂದು ವೈಯಕ್ತಿಕ ಕಾರನ್ನ ಹೊಂದಿದ್ದಾರೆ. ಇದು 2018 ಮಾಡೆಲ್ನ ಟೊಯೋಟಾ ಕ್ರಿಸ್ಟಾ ಆಗಿದ್ದು, ಇದರ ಪ್ರಸ್ತುತ ಘೋಷಿತ ಮಾರುಕಟ್ಟೆ ಮೌಲ್ಯ 28 ಲಕ್ಷ ಆಗಿದೆ. ಇವರ ಪತ್ನಿಯವರ ಹೆಸರಿನಲ್ಲಿ ಯಾವುದೇ ವೈಯಕ್ತಿಕ ವಾಹನಗಳು ನೋಂದಣಿಯಾಗಿಲ್ಲ. 2018 ಅವಧಿಯಲ್ಲಿ ಸಿದ್ದರಾಮಯ್ಯನವರು 8,90,000 ಮೌಲ್ಯದ ಹಳೆಯ ಟೊಯೋಟಾ ಇನೋವಾ ಕಾರನ್ನ ಹೊಂದಿದ್ರು. ಇನ್ನು ಇವರ ಕುಟುಂಬದ ಆಭರಣ ಸಂಗ್ರಹಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಾಂಪ್ರದಾಯಿಕ ಆಸ್ತಿಯ ರೂಪದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನ ಗಮನಾರ್ಹ ಪ್ರಮಾಣದಲ್ಲಿ ಕಾಯ್ದುಕೊಳ್ಳಲಾಗಿದೆ. ಸಿದ್ದರಾಮಯ್ಯನವರು 350 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿಯನ್ನ ಹೊಂದಿದ್ದಾರೆ. ಇದರ ಮಾರುಕಟ್ಟೆಯ ಮೌಲ್ಯ 22,26,000. ಇನ್ನು ಇವರ ಪತ್ನಿ ಪಾರ್ವತಿಯವರು 540 ಗ್ರಾಂ ಚಿನ್ನವನ್ನ ಹೊಂದಿದ್ದಾರೆ, 4.5 ಕೆಜಿ ಬೆಳ್ಳಿಯನ್ನ ಹೊಂದಿದ್ದಾರೆ. ಇದರ ಮಾರುಕಟ್ಟೆಯ ಮೌಲ್ಯ 35,23,000. ಇನ್ನು ಇವರ ಅವಿಭಕ್ತ ಕುಟುಂಬದಲ್ಲಿ 610 ಗ್ರಾಂ ಚಿನ್ನ, 5.750 ಕೆಜಿ ಬೆಳ್ಳಿ ಇದೆ. ಇದರ ಮಾರುಕಟ್ಟೆ ಮೌಲ್ಯ 40,05,000. ಕುಟುಂಬದ ಒಟ್ಟು ಸ್ಥಿರಾಸ್ತಿಯ ಮೌಲ್ಯವು ಸರಿಸುಮಾರು 30.61 ಕೋಟಿ ರೂಪಾಯಿಗಳಾಗಿದ್ದು, ಇದರಲ್ಲಿ ಸಿಂಹಪಾಲು ಬೆಂಗಳೂರು ಮತ್ತು ಮೈಸೂರು ನಗರಗಳಲ್ಲಿರುವ ಕೃಷಿಯೇತರ ಜಮೀನುಗಳು ಮತ್ತು ವಸತಿ ಸಮುಚ್ಚಯಗಳಾಗಿವೆ. ಸಿದ್ದರಾಮಯ್ಯನವರ ವೈಯಕ್ತಿಕ ಹೆಸರಿನಲ್ಲಿ ಪ್ರಸ್ತುತ ಯಾವುದೇ ಕೃಷಿ ಭೂಮಿ ಇಲ್ಲ. ಆದರೆ ಇವರ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿ ಮೈಸೂರು ಜಿಲ್ಲೆಯ ಪ್ರಮುಖ ಕೃಷಿ ವಲಯಗಳಲ್ಲಿ 2 ಜಮೀನುಗಳು ನೋಂದಣಿಯಾಗಿವೆ. ಇನ್ನು ಪಾರ್ವತಿಯವರ ಹೆಸರಿನಲ್ಲಿ ಮೈಸೂರಿನ ಅತ್ಯಂತ ದುಬಾರಿ ಬಡಾವಣೆಯಾದ ವಿಜಯನಗರದಲ್ಲಿ ಸರಣಿ ನಿವೇಶನಗಳಿವೆ. ಇವುಗಳ ಒಟ್ಟು ಪ್ರಸ್ತುತ ಮಾರುಕಟ್ಟೆ ಮೌಲ್ಯ 8,33,00,000 ಆಗಿದೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಬೆಂಗಳೂರಿನ ಪ್ರಮುಖ ವಾಣಿಜ್ಯ ಪ್ರದೇಶದಲ್ಲಿ ಒಂದು ಕಟ್ಟಡವಿದೆ. ಈ ಜಮೀನಿನ ಒಟ್ಟು ವಿಸ್ತೀರ್ಣ 3,600 ಚದರ ಅಡಿಯಾಗಿದ್ದು, ಒಟ್ಟು ವಿಸ್ತೀರ್ಣ 10,000 ಚದರ ಅಡಿಯಾಗಿದೆ. 2004ರಲ್ಲಿ ಇದನ್ನ ಖರೀದಿಸಲಾಗಿದ್ದು, ಖರೀದಿ ವೆಚ್ಚ 39,59,000 ಮತ್ತು ಅಭಿವೃದ್ಧಿ ವೆಚ್ಚ 55,92,000 ಆಗಿತ್ತು. ಇದರ ಪ್ರಸ್ತುತ ಮಾರುಕಟ್ಟೆ ಮೌಲ್ಯ 7,33,00,000 ಆಗಿದೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯ ಕುಟುಂಬದ ಒಟ್ಟು ಘೋಷಿತ ಸಾಲ ಮತ್ತು ಹಣಕಾಸಿನ ಹೊಣೆಗಾರಿಕೆಗಳು 23 ಕೋಟಿಯಾಗಿದೆ. ಇದನ್ನ ವಿಶ್ಲೇಷಿಸಿದಾಗ ಬ್ಯಾಂಕ್ ಸಾಲಗಳಿಗಿಂತ ವೈಯಕ್ತಿಕ ಮತ್ತು ವ್ಯವಹಾರ ಸಂಬಂಧಿತ ಆಂತರಿಕ ಸಾಲಗಳೇ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಯಾವುದೇ ಬ್ಯಾಂಕ್ ಸಾಲಗಳಿಲ್ಲ. ಆದರೆ ಇವರು ವಿವಿಧ ಪ್ರಮುಖ ವ್ಯಕ್ತಿಗಳು ಮತ್ತು ಸಂಸ್ಥೆಗಳಿಂದ ಒಟ್ಟು 6,94,00,000 ಖಾಸಗಿ ಸಾಲವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಸಿದ್ದರಾಮಯ್ಯನವರ ಪತ್ನಿ BM ಪಾರ್ವತಿಯವರ ಹೆಸರಿನಲ್ಲಿದ್ದ ಮೈಸೂರು ವಿಜಯನಗರ ಬಡಾವಣೆಯ ನಿವೇಶನಗಳು ಇತ್ತೀಚಿನ ವರ್ಷಗಳಲ್ಲಿ ಭಾರಿ ರಾಜಕೀಯ ಬಿರುಗಾಳಿ ಮತ್ತು ಸುದೀರ್ಘ ಕಾನೂನು ಹೋರಾಟಕ್ಕೆ ಕಾರಣವಾಗಿದ್ವು. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್